ಅತ್ತೆ, ಹಾಸ್ಪಿಟ್ಲಿಗೆ ಫೋನ್ ಮಾಡಿದ್ರಾ? ಏನಂತೆ ಸಮಾಚಾರ ಅಲ್ಲಿದು? ಅಮೃತ ಹೇಗಿದ್ದಾಳೆ? ಅವಳ ಪ್ರಾಣಕ್ಕೇನೋ ಅಪಾಯ ಇಲ್ಲ ತಾನೆ? ಅಪಾಯ ಆಗಿದ್ರೆ ಚೆನ್ನಾಗಿರ್ತಿತ್ತು, ಆಗ್ಲಿಲ್ವೇ? ಅತ್ತೆ, ಏನು ಯೋಚನೆ ಮಾಡ್ತಿದ್ದೀರಾ? ಅಮೃತ ಹೇಗಿದ್ದಾಳಂತೆ? ಅವಳಿಗೇನಾಗಿದೆ? ಚೆನ್ನಾಗೇ ಇದ್ದಾಳಂತೆ. ಕರುಣ ಅಲ್ಲೇ ಇದ್ದಾನಲ್ಲ, ಅವಳಿಗೆ ಉಪಚಾರ ಮಾಡೋಕ್ಕೆ ಚೆನ್ನಾಗೇ ಇರ್ತಾಳೆ. ಅತ್ತೆ, ಇಂಥ ಟೈಮಲ್ಲೂ ವ್ಯಂಗ್ಯ ಬೇಕಾ? ವ್ಯಂಗ್ಯ ಅಲ್ವೇ? ಇಂಥ ಹೊತ್ತಿನಲ್ಲೂ ಅವಳು ವಿಚಿತ್ರವಾಗಿ ಆಡ್ತಿದ್ದಾಳಲ್ಲ ಅಂತ ಆಶ್ಚರ್ಯ. ಏನು ವಿಚಿತ್ರನಾ? ಏನತ್ತೆ? ಇನ್ನೇನೆ ಮತ್ತೆ, ತುಂಬ ರಕ್ತ ಹೋಗಿದೆ, ರಕ್ತ ಕೊಡಬೇಕು ಅಂತ ಡಾಕ್ಟ್ರ್ ಹೇಳಿದ್ರೆ ಬೇಡ, ನಾನು ರಕ್ತ ತಗೊಳ್ಳಲ್ಲ ಅಂತ ಹಠ ಮಾಡ್ತಾಳಲ್ಲ, ಇದು ಸರಿನಾ ಹೇಳು? ಏನು ರಕ್ತ ಬೇಡ ಅಂತಿದ್ದಾಳ? ಅದೇನು ವಿಚಿತ್ರ ಹುಡುಗಿನ, ಒಂದೊಂದು ಸಲ ಅಂತೂ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಪ್ರಾಣ ಹೋಗ್ತಿದ್ರು ರಕ್ತ ಬೇಡ ಅಂತಿದ್ದಾಳೆ. ಅವಳು ನಿಜವಾಗ್ಲೂ ಇದೇ ಗ್ರಹದಾಳ ಅಂತ ನನಗೆ ಅನುಮಾನ ಬರ್ತಿದೆ. ಯಾಕಿನ್ನು ಬಂದಿಲ್ಲ? ಯಾವ ಸುದ್ದಿ ಬಗ್ಗೆ ಮಾತಾಡ್ತಿದ್ದೀರಾ ಅತ್ತೆ? ಸಾವಿನ ಸುದ್ದಿ. ಅತ್ತೆ, ನಿಮ್ಮನ್ನೊಂದು ಮಾತು ಕೇಳ್ತೀನಿ, ತಪ್ಪು ತಿಳ್ಕೊಳ್ಳಲ್ಲ ತಾನೆ? ಅಮೃತಗೆ ಈಗಾಗತ್ತೆ ಅಂತ ನಿಮಗೆ ಮೊದಲೇ ಗೊತ್ತಿತ್ತಾ? ವಾಣಿ, ಏನು ಮಾತಾಡ್ತಿದ್ದೀನೋ ಪ್ರಜ್ಞೆ ಇದೆಯಾ ನಿನಗೆ? ಅಮೃತಂಗೆ ಈಗಾಗತ್ತೆ ಅಂತ ತಿಳ್ಕೊಳ್ಳೋದಕ್ಕೆ ನಾನೇನು ಬ್ರಹ್ಮಜ್ಞಾನಿನ? ಪಾಪ ನನ್ನ ಮೊಮ್ಮಗ ಸಂಕಷ್ಟದಲ್ಲಿದ್ದಾನೆ. ಅವನ್ನ ಸ್ಟೇಷನ್ನಿಂದ ಹೇಗೆ ಬಿಡ್ಸ್ಕೊಂಬರೋದು ಅಂತ ನಾನು ಯೋಚನೆ ಮಾಡ್ತಿದ್ದೆ, ನೀನು ನೋಡಿದ್ರೆ ಬಾಯಿ ಬಂದಂಗೆ ಮಾತಾಡ್ತಾ ಇದೆಯಾ ನೀನು. ಚೇಚೆ, ಕೋಪ ಮಾಡ್ಕೋಬಿಡಿಯತ್ತೆ. ಹೀಗೆ ಮಾತು ಕೇಳಿದೆ ಅಷ್ಟೇ. ಸುಮ್ಮನೆ ಹೀಗೆ ಮಾತು ಕೇಳೋ ಮಾತಾ ಇದು? ಮಾತಾಡೋಕ್ಕೆ ಮುಂಚೆ ಏನು ಮಾತಾಡ್ತೀನಿ ನಿಂಗೆ ಜ್ಞಾನ ಬೇಡ ನಿನಗೆ? ಬರ್ತಾ ಬರ್ತಾ ನೀನು ಆ ಚಿತ್ರನ ಥರನೇ ಆಗ್ತಾ ಇದೆಯಾ. ಕೋಪಿಸ್ಕೋಬಿಡಿಯತ್ತೆ, ಬಾಯಿ ತಪ್ಪು ಹೇಳಿಬಿಟ್ಟೆ, ನನ್ನನ್ನು ಕ್ಷಮಿಸ್ಬಿಡಿ. ಹೋಗೋಗು, ಹೋಗಿ ಕೆಲಸ ನೋಡೋಗು. ಅತ್ತೆ, ನೀವು ನಾನು ಅಂದ್ಕೊಂಡಷ್ಟು ಸೀದಾ ಇಲ್ಲ. ನೀವೇನೋ ಸತ್ಯ ಮುಚ್ಚಿಡ್ತಾ ಇದ್ದೀರಾ ಅಂತ ನನಗೆ ಅನುಮಾನ. ನಿಮ್ಮ ನಡವಳಿಕೆ ನನಗೆ ಅನುಮಾನ ಹುಟ್ಟಿಸ್ತಾ ಇದೆ. ನೀವು ಅವತ್ತು ಮಾತಾಡಿದ್ದು ಅಮೃತ ಬಗ್ಗೆನೇ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಏನಕ್ಕೂ ನಿಮ್ಮ ನಡೆ ಮೇಲೆ ಒಂದು ಕಣ್ಣಿಟ್ಟಿರ್ತೀನಿ.